ಐಟಿ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಬಾಂಬ್ ಟೆನ್ಷನ್ ಶುರುವಾಗ್ಬಿಟ್ಟಿತ್ತು. ಕೇಂದ್ರೀಯ ವಿದ್ಯಾಲಯ ಭಾರತೀಯ ವಿದ್ಯಾಸಂಸ್ಥೆಗೆ ಬಾಂಬ್ ಬೆದರಿಕೆ ಕರೆಯೊಂದು ಬಂದಿತ್ತು. ಶಾಲೆಯಲ್ಲಿ ಬಾಂಬ್ ಇಟ್ಟಿರುವುದಾಗಿ ಇಮೇಲ್ ಸಂದೇಶವನ್ನ ಮಾಡಲಾಗಿತ್ತು. ಯಶವಂತಪುರದ ಕೇಂದ್ರೀಯ ವಿದ್ಯಾಲಯ ಭಾರತೀಯ ವಿದ್ಯಾಸಂಸ್ಥೆ ಸಾಹುಕಾರ್ ಶ್ರೀನಿವಾಸರ 065@gmail.com ನಿಂದ ಒಂದು ಮೇಲ್ ಬಂದಿತ್ತು. ಶಾಲೆಯಲ್ಲಿ ಬಾಂಬ್ ಇಟ್ಟಿದ್ದೇವೆ, ಬ್ಲಾಸ್ಟ್ ಆಗತ್ತೆ ಅಂತ ಬೆದರಿಕೆ ಬಂದಿತ್ತು. ಶಾಲೆಗೆ ಪೊಲೀಸರು ಬಾಂಬ್ ಸ್ಕ್ವಾಡ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹುಸಿ ಬಾಂಬ್ ಬೆದರಿಕೆ ಹಿನ್ನೆಲೆ ಪ್ರಿನ್ಸಿಪಾಲ್ ಅಮೃತಪಾಲರಿಂದ ದೂರನ್ನ ನೀಡಲಾಗಿದೆ. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಇತ್ತೀಚೆಗೆ ಇದೊಂದು ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಸ್ಕೂಲ್ಗಳಿಗೆ ಬಾಂಬ್ ಇಟ್ಟಿದ್ದೀವಿ ಅನ್ನುವಂತ ಬೆದರಿಕೆಯ ಕರೆ ಬರುವುದು ಮತ್ತು ಮೇಲ್ ಬರುವಂಥದ್ದು ಸಿಕ್ಕಾಪಟ್ಟೆ ಟೆನ್ಷನ್ಗೆ ಕಾರಣವಾಗುತ್ತೆ. ಇದು ಇವತ್ತು ಸಂಡೇ ಬೇರೆ ಆಗಿತ್ತು. ಇದು ಎಕ್ಸಾಕ್ಟ್ ಆಗಿ ಎಷ್ಟೊತ್ತಿಗೆ ಬಂದಿದ್ದು, ಏನು ಗೆತ್ತಾ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ನೋಡಿ, ಸ್ಕೂಲ್ ಏನಾದರೂ ಇದ್ದಿದ್ರೆ ಪೋಷಕರ ಕತೆ ಹೇಳಿ ಹೇಗಿರುತ್ತೆ ಅಂತ. ಈ ರೀತಿಯಾಗಿ ಯಾರೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೋ ಅಥವಾ ಹುಸಿ ಕರೆ ಅಥವಾ ಈ ಥರ ಮೇಲನ್ನು ಮಾಡ್ತಾರೋ ಅವ್ರ ವಿರುದ್ಧ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ಆಗಲೇಬೇಕು. ಇಲ್ಲ ಅಂತಂದರೆ ಆತಂಕದ ವಾತಾವರಣ ನಿರ್ಮಾಣ ಆಗ್ಬಿಡುತ್ತೆ. ಕೇಂದ್ರೀಯ ವಿದ್ಯಾಲಯ ಭಾರತೀಯ ವಿದ್ಯಾಸಂಸ್ಥೆ, ಬಹಳಷ್ಟು ಜನ ಮಕ್ಕಳು ಇಲ್ಲಿ ಓದ್ತಾ ಇರ್ತಾರೆ. ಇಂಥ ಸ್ಕೂಲ್ಗೆ ಬೆದರಿಕೆಯ ಸಂದೇಶ ಬಂದಿದ್ದು. ಶಾಲೆಯಲ್ಲಿ ಬಾಂಬ್ ಇಟ್ಟಿದ್ದೀವಿ, ಬ್ಲಾಸ್ಟ್ ಆಗುತ್ತೆ ಅಂತ ಬೆದರಿಕೆಯ ಇಮೇಲ್ ಬಂದಿದೆ. ನೀವು ಗಮನಿಸ್ತಾ ಇರ್ಬೋದು. ಹಾಗಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಪ್ರಿನ್ಸಿಪಾಲ್ಗೂ ಕೂಡ ಕೆಲವು ಹೊತ್ತು ಆತಂಕ ಆಗಿದೆ. ಇದೀಗ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ದಾಖಲು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತನಿಖೆ ಕೂಡ ನಡೀತಾ ಇದೆ. ಶಾಲೆಗೆ ಪೊಲೀಸರು ಮತ್ತು ಬಾಂಬ್ ಸ್ಕ್ವಾಡ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಆ ಥರದ್ದು ಏನಿಲ್ಲ ಅನ್ನೋದು ಗೊತ್ತಾಗಿದೆ. ಆಮೇಲೆ ಗೊತ್ತಾಗಿದೆ ಇದೊಂದು ಹುಸಿ ಬಾಂಬ್ ಬೆದರಿಕೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಮೇಲ್ ಯಾವಾಗ ಬಂದಿದ್ದು? ಬಿಕಾಸ್ ಸಂಡೇ ಆಗಿರೋದ್ರಿಂದ ಸ್ಕೂಲ್ಗಳು ಇರಲ್ಲ ಅನ್ನೋದು ಗೊತ್ತಿರುತ್ತೆ. ಇದು ಬೇಕಂತ ಮಾಡಿರೋದು ಅಥವಾ ಬೇರೆ ಸೆಕೆಂಡ್ರಿ ಅದು? ಅದೇ ಈ ರೀತಿಯಾದಂಥ ಕರೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಯಾವ ಥರ ಅಲರ್ಟ್ ಆಗಿದ್ದಾರೆ ಮತ್ತು ಈ ಮೇಲ್ನ ಹಿನ್ನೆಲೆ ಏನು? ನೀತಿ ಪ್ರಮುಖವಾಗಿ ಏನಂತಂದ್ರೆ, ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿದ್ವಿ, ಮೇಲಿಂದ ಮೇಲೆ ಖಾಸಗಿ ಶಾಲೆಗಳು ಏನಿದ್ರೆ ಇಂತಹ ಪ್ರತಿಷ್ಠಿತ ಶಾಲೆಗಳಿಗೆ ಇಮೇಲ್ ಮುಖಾಂತರ ಹುಸಿ ಬಾಂಬ್ ಮೇಲ್ಗಳು ಬರ್ತಾ ಇರುವಂತದ್ದು, ಮಾಹಿತಿ ಬರ್ತಾ ಇರುವಂತದ್ದು ಸಾಕಷ್ಟಾಗಿದೆ. ಇತ್ತೀಚೆಗೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ 30ನೇ ತಾರೀಕು ಪ್ರಕರಣ ದಾಖಲಾಗುತ್ತೆ. ಏನು ಕೇಂದ್ರೀಯ ವಿದ್ಯಾಲಯ ಭಾರತೀಯ ವಿದ್ಯಾಸಂಸ್ಥೆ ಏನಿದೆ ಇದಕ್ಕೆ ಹುಸಿ ಬಾಂಬ್ ಇರುವುದಾಗಿ ಒಂದು ಬೆದರಿಕೆಯ ಸಂದೇಶ ಇಮೇಲ್ ಬಂದಿರುತ್ತೆ. ಏನು ಸಾಹುಕಾರ್ ಶ್ರೀನಿವಾಸನವರ ಒಂದು ಮೇಲ್ ಐಡಿ ಏನಿದೆ ಆ ಮೇಲ್ ಐಡಿಯಿಂದ ಈ ಒಂದು ಮೇಲ್ ಬಂದಿರುವಂತದ್ದು. ಬೆಳಗ್ಗೆ 10:20ಕ್ಕೆ ನಿಮ್ಮ ಸ್ಕೂಲಿಗೆ ಬಾಂಬ್ ಇಟ್ಟಿದ್ವಿ, ಬ್ಲಾಸ್ಟ್ ಆಗುತ್ತೆ ಅನ್ನೋ ಒಂದು ಇಮೇಲ್ ಬಂದಿರುತ್ತೆ. ಈ ಇಮೇಲ್ ಅನ್ನ ಪರಿಶೀಲಿಸಿದಂತ ಆಡಳಿತ ಸಿಬ್ಬಂದಿಗಳು ತಕ್ಷಣ ಒಂದು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಮಾಹಿತಿ ಸಿಕ್ಕ ಬಾಂಬ್ ಸ್ಕ್ವಾಡ್ ಮತ್ತು ಪೊಲೀಸರು ಹೋಗಿ ಸ್ಥಳವನ್ನು ಪರಿಶೀಲನೆಯನ್ನು ಮಾಡುವಂತದ್ದು. ಬಟ್ ಅಲ್ಲಿ ಯಾವುದೇ ರೀತಿಯಾಗಿ ಅಂತಹ ಬಾಂಬ್ ಇಟ್ಟಿರುವುದಾಗ್ಲಿ ಯಾವುದೇ ಅನುಮಾನಾಸ್ಪದ ವಸ್ತುಗಳಾಗಿ ಕೂಡ ಅಲ್ಲಿ ಕಂಡು ಬರೋದಿಲ್ಲ. ಸೊ ಇದಾದ ಬಳಿಕ ಘಟನೆಗೆ ಸಂಬಂಧಪಟ್ಟಾಗಿ ಯಾವ ಮೇಲ್ ಐಡಿಯಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಪ್ರಕರಣವನ್ನು ಕೂಡ ಈಗ ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಇಂಥ ಪ್ರಕರಣಗಳನ್ನು ಗಮನಿಸಿದ್ವಿ ನಾವು. ಬೆಂಗಳೂರಿನ ಹೊರವಲಯ ಗ್ರಾಮಾಂತರದಲ್ಲೂ ಕೂಡ ಇರುವಂತಹ ಶಾಲೆಗಳಿಗೆ ಇಂತಹ ಮೇಲ್ಗಳು ಬಂದಿರುವಂತದ್ದು. ಒಂದು ಕಡೆ ನೋಡಿದಾಗ ಶಾಲಾ ವಿದ್ಯಾರ್ಥಿಗಳು ಮಾಡಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ. ಇನ್ನೊಂದು ಕಡೆ ಎಲ್ಲಿಂದ ಅಂದ್ರೆ ಹೊರ ದೇಶಗಳಿಂದಲೂ ಕೂಡ ಇಂತಹ ಬೆದರಿಕೆ ಮೇಲೆ ಬಂದಿರೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಸದ್ಯ ಇದು ಯಾರು ಕಳ್ಸಿದ್ದಾರೆ, ಯಾಕೆ ಕಳ್ಸಿದ್ರೆ ಹಿನ್ನೆಲೆ ಏನಾದ್ರ ಬಗ್ಗೆ ಯಶವಂತಪುರ ಪೊಲೀಸರು ಒಂದು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ನೀತಿ, ಓಕೆ, ಧನ್ಯವಾದ ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಐಟಿ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಬಾಂಬ್ ಟೆನ್ಷನ್ ಶುರು ಆಗಿರುವಂಥದ್ದು ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಆಗ್ತಾನೇ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಡಿವಾಣ ಹಾಕಬೇಕಾಗಿದೆ, ಸ್ಟ್ರಿಕ್ಟ್ ಆಗಿ ಆಕ್ಷನ್ ಅನ್ನು ತೆಗೆದುಕೊಳ್ಬೇಕಾಗಿದೆ.